स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। सर यत्नाಳ್ ಅವರು ಶುಗರ್ ಫ್ಯಾಕ್ಟರಿ ಬಂದ್ ಮಾಡಿದ್ದಾರೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದವರು ಏನು ಅವಕಾಶ ಕೊಡ್ತಾ ಇಲ್ಲ, ಏನು ಸರ್ಕಾರದವರು ಕಾಡ್ತಾ ಇದ್ದಾರೆ? ಅಲ್ಲ ರೀ, ಸರ್ಕಾರದವ್ರು ಯಾರು ಕಾಡ್ಯಾರ ನನಗಂತೂ ಗೊತ್ತಿಲ್ಲಪ್ಪ. ಇಲ್ಲಿ ಶುಗರ್ ಫ್ಯಾಕ್ಟರಿ ಏನಾಗ್ತದೆ, ಅವರವರ ವೈಯಕ್ತಿಕ ದ್ವೇಷ ರೈತರ ಮೇಲೆ ಬೀರ್ತದ, ಬೀಳಂಗಿಲ್ಲ ಆಗ್ತದ, ಖಂಡಿತ ಬೀರ್ತದ ರೈತರ ಮೇಲೆ. ಈಗ ನಾವು ಮತ್ತೆ ಹೊಳ್ಳಿ ಈಗ ಇನ್ನೂ ಒಂದು ಇಂಡಿ ಒಳಗೆ ಮೊನ್ನೆ ಒಂದು ಶುಗರ್ ಫ್ಯಾಕ್ಟ್ರಿ ಪೂಜೆ ಮಾಡಿದವ್ರು ಇಂಡಿನೊಳಗೆ, ಅಲ್ಲಿ ತಡವಲ್ಗ ಹತ್ರ. ಹಾಂ, ನಮ್ದು ಯಾಕ್ರಿ ಮಾರಾಯ, ನಂದೇನು ನೋಡುವ ಮಾರಾಯ, ನಾನು ಒಂದು ಸಾಲ ಇಲ್ಲ, ಒಂದು ಚೇರ್ಮನ್ ಇಲ್ಲ, ಒಂದು ಬ್ಯಾಂಕ್ ಇಲ್ಲ, ಏನೇನು ಇಲ್ಲ, ನಿರಂಬಳ ಮನುಷ್ಯ ಅದೀನಿ. ನಾ ಇಲ್ಲಿ ಮುತ್ತೆ ಹಂಗೆ ಕೂತಾರಲ್ಲ ಗಾಂಧಿ ಚೌಕ್ನ ಹಂಗೆ ಅದಿನ, ನಂದೇನಿಲ್ಲ. ನನ್ನ ಮಕ್ಕಳು ದುಡಿತಾವ, ನಾ ದುಡಿತಾವ, ನನ್ನ ಸಿಸ್ಟಮ್ನಾಗೆ ನಾ ಬದುಕ್ತೀನಿ ನೋಡ್ರಿ. ನನ್ನ ಸಂಸಾರ ನನ್ನ ಮಕ್ಕಳು ನೋಡ್ಕೊಂಡು ಹೋಗ್ತಾರ. ಸಾಲ ಅಂತೂ ಇಂಥ ಸಾಹುಕಾರಗಳು ಯಾರು ಕೊಡ್ತಾರ? ಒಂದು ನಿಮಿಷ ನಾ ಹೇಳೋದು ಕೇಳ್ರಿ, ನಂದೇನೂ ಇಲ್ಲ. ಮೋದಿ ಅವರು ನನ್ನ ಪಗಾರ 1,80,000 ರೂಪಾಯಿ ಕೊಡ್ತಾರ, 3,000 ರೂಪಾಯಿ ಇಸ್ಕೋತಾರ ಅವರೇ. ಆ ಉಳ್ಕಿದ ರೊಕ್ಕ ಎಲ್ಲ ನನ್ನ ಹತ್ರ ಇರ್ತದ. ನನಗೆ ನನ್ನ ಸಿಸ್ಟಮ್ನಾಗ ನಾ ಬೆಳ್ಕೊಂಡಿರ್ತೀನಪ್ಪ. ನಾನು ರಾಜಕಾರಣ ಅದಕ್ಕೇನು ಪಾಪ ಯಾರಿಗೂ ಒಂದು ರೂಪಾಯಿ ಯಾರಿಗೂ ಕೊಡೋಕ್ಕಾಗೋದಿಲ್ಲ, ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕಾಗೋದಿಲ್ಲ. ಯಾಕಂದ್ರೆ ಎಲ್ಲಿಂದ ಕೊಡೋದು? ಅವು ಮಕ್ಕಳು ಬೈತಾವು, ನಾವು ದುಡ್ದು ರೊಕ್ಕನ ತೊಗೊಬೇಡ್ರಿ ಅಂತೇಳಿ. ಏನು ಮಾಡೋದು? ಇದ್ದಟ್ರಾಗೆ ನಾ ಬದುಕ್ಲಾಗತ್ತೀನಪ್ಪ. ನಾ ಸಾಹಿತ್ಯನೇ ಹಿಂಗೆ ಇರಾವ್ ನೋಡ್ರಿ. ಅದು ದೇವ್ರ ನೋಡಿ, ಇದನ್ನೆಲ್ಲ ನನಗೆ ಕಲಿಸಿದವ್ರು ರಾಮಕೃಷ್ಣ ಹೆಗಡೆ, JH ಪಟೇಲ್. ಯಾವ ಕಾರಣಕ್ಕಾಗಿ ಸಮಾಜದ ಜೊತೆ ನೀನು ಕೆಡಿಸ್ಕೋಬೇಡ. ಆಮೇಲೆ ಯಾವ ಕಾರಣಕ್ಕೂ ಅಧಿಕಾರ ಮತ್ತು ಹಣಕ್ಕೆ ನೀನು ಬೆನ್ನು ಹತ್ತಬೇಡ. ನೋಡ್ರಿ, ಯಾರು ಅವತ್ತು ಹೇಳಿದ್ದು 20-30 ವರ್ಷದಿಂದ ಇವತ್ತಿನ ತನ ನನ್ನ ಕಿವಿ ಒಳಗದಾವ. ಯಾವ ಕಾರಣಕ್ಕೂ ಇವಕ್ಕೆ ಬೆನ್ನು ಹತ್ತಬೇಡಪ್ಪ, ಅದೇ ನೀನು ಬೆನ್ನು ಹತ್ತಿ ಬರ್ತದ ಅಂತಕ್ಕಂಥ ಮಾತು ಅವತ್ತು ಹೇಳಿದ್ದು, ಅದು ಇವತ್ತು ನನ್ನ ಜೀವನದಾಗ ಸತ್ಯ ಆಗ್ಯದ. ಅಧಿಕಾರನೂ ನನ್ನ ಜೊತೆ ಅದ, 4 ರೂಪಾಯಿನೂ ನನ್ನ ಜೊತೆ ಅದ, ನನ್ನ ಮಕ್ಕಳು 4 ರೂಪಾಯಿನೂ ಮಾಡ್ತಾರೆ. ಮತ್ತು ಎಷ್ಟು ಸತ್ಯ ಹೇಳ್ರಿ ನೋಡೋಣ. ಯಾರ ಕಡೆಯಿಂದ ನಾವು ಯಾರ ಕಡೆಯಿಂದ ಬೇಯಿಸ್ಕೊಳ್ಳಂಗಿಲ್ಲ. ಯಾರ ಕಡೆಗೆ ಬರ್ತಾರ ಭಾಳ ಜನ, ಕೆಲಸ ಆದ್ರೆ ಮಾಡ್ತೇವಪ್ಪ, ಇಲ್ಲಾಂದ್ರೆ ಗೌಡ್ರೆ ಆಗೋದಿಲ್ಲ ರೀ ಅಂತ ಹೇಳಿ ಕಳಿಸ್ಬಿಡ್ತೇವೆ ಅಷ್ಟೇ. ಆದ್ರೆ ಅದು ಇದು ನಾವು ಯಾವುದೂ ಮೈಗೆ ಹಚ್ಕೊಳ್ಳೋದಿಲ್ಲ. ದೇವ್ರು ಅವ್ರು ಅಂಗಿ ಪಟೇಲ್ರು, ರಾಮಕೃಷ್ಣ ಹೆಗಡೆ ಸಾಹೇಬ್ರು ಹೆಂಗೆ ಇಟ್ಟಿದ್ರು ಹಾಗೆ ನನಗೂ ಇಟ್ಲಾಕ ಹೇಳ್ಯಾರ. ನಾನು ಇಟ್ಕೊಂಡಿನಪ್ಪ ಇವತ್ತಿನ ತನ. ಅದೇನು ನಾ ಕೆಡಿಸ್ಕೊಳ್ಳೋದಿಲ್ಲ. ನಮಸ್ಕಾರ, ನೋಡ್ರಿ ರಾಹುಲ್ ಗಾಂಧಿ ಅವ್ರ ಲೀಡರ್ ಏನ್ರಿ? ನನಗೆ ಹೇಳ್ರಿ ಮೊದಲ. ಅವ ಅಂಗಿ ಅಂತದ ಹಾಕ್ತಾನ, ಪ್ಯಾಂಟ್ ಅಂತ ಹಾಕ್ತಾನ ಅಲ್ರಿ? ಅವ್ರ ಅಜ್ಜ ಪಜ್ಜ ಅಂತ ಅಲ್ರಿ ಪ್ರಧಾನ ಮಂತ್ರಿ ಆಗವ್ರಿ, ವಿರೋಧ ಪಕ್ಷದ ನಾಯಕ. ಕೋಡ್ ಬೇಡನ್ರಿ, ಡ್ರೆಸ್ ಕೋಡ್ ಬೇಡ. ಹೇಳ್ರಿ ನೋಡೋಣ, ನೀವೇ ಹೇಳ್ರಿ ನೋಡೋಣ. ಅವ್ರ ಅಜ್ಜ ಹಿಂಗೆ ಬರ್ತಿದ್ದ, ಅವ್ರ ಅಪ್ಪನೂ ಇದ್ದ ಪಾಪ ಪ್ರಧಾನ ಮಂತ್ರಿ, ಅವರು ಹಿಂಗೆ ಇದ್ರ. ಇವ ಲೀಡರ್ ಅಂತ ಅನ್ಸೋಳಕ್ ಯೋಗ್ಯ ಇಲ್ಲ ರೀ. ಅವ ಪಾಪ ಅಂತ ಏನ್ ಹೇಳ್ತಾರ ಜನ, ಅದೇ ಕರೆ ಅದ ನಡಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.